ಅಜ್ಜಿ ಜ್ಯೂಸ್ ಕುಡೀರಿ. ನನಗ್ ಬೇಡ ಕಣೆ. ಯಾಕಜ್ಜಿ ಬೆಳಗ್ಗೆಯಿಂದ ನೀವ್ ಸರಿಯಾಗಿ ಊಟನೇ ಮಾಡಿಲ್ಲ, ನಿಮ್ಗ್ ಸುಸ್ತಾಗಲ್ವಾ? ಅಲ್ಲಿ ನನ್ ಮೊಮ್ಮಗ ಒಂದ್ ತೊಟ್ಟು ನೀರು ಕುಡ್ತಿಲ್ಲ, ಒದ್ದಾಡ್ತಿದ್ದಾನೆ. ಅವನ್ ಹಾಗಿರ್ಬೇಕಾದ್ರೆ ನಾನು ಊಟ ತಿಂಡಿ ಎಲ್ಲ ಹೇಗ್ ಮಾಡ್ಲಿ? ಹಾಗಂತ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ನಿಮ್ಮ ಆರೋಗ್ಯ ಕೆಡುತ್ತಲ್ವಾ ಅಜ್ಜಿ? ಹೋದ್ರೆ ಹೋಗ್ಲಿ ಬಿಡು, ಇದ್ದು ಏನ್ ಸಾಧಿಸ್ಬೇಕಾಗಿದೆ? ಇದನ್ನೆಲ್ಲ ನೋಡಿ ಸಂಕಟ ಪಡೋದ್ ಬದಲು ಒಂದೇ ಸಲ ಸಾಯೋದ್ ಮೇಲು. ಅಜ್ಜಿ ಮನೆಗ್ ದೊಡ್ಡೋರು ನೀವು, ಎಲ್ರಿಗೂ ಸಮಾಧಾನ ಹೇಳ್ಬೇಕಿರೋ ನೀವೇ ಹೀಗಂದ್ರೆ ಹೇಗಜ್ಜಿ? ಅಮ್ಮ ಅಮ್ಮ, ಅರ್ಜುನ್ ಹೇಗಿದ್ದಾನಮ್ಮ? ಏನು ಅಂತ ಹೇಳಲೆ? ನೀನೇ ಒಂದ್ಸಲ ಹೋಗಿ ನೋಡು ಅವನ್ನ. ಅಶ್ವಿನ್ ಫೋನ್ ಮಾಡಿದ್ನಮ್ಮ, 3 ದಿನದಿಂದ ಅರ್ಜುನ್ ಏನು ತಿಂದಿಲ್ಲ, ಅವನಿಗೆ ವಾಂತಿ ಆಗ್ತಿದೆ ಅಂತ. ಯಾಕಮ್ಮ ಹೀಗೆಲ್ಲ ಆಗ್ತಿದೆ? ಏನ್ ಕರ್ಮನೋ ಏನೋ, ಯಾರು ಗೊತ್ತು. ನನ್ಗಂತೂ ಯೋಚನೆ ಮಾಡಿ ಮಾಡಿ ಈ ಜೀವನನೇ ಸಾಕು ಅನ್ಸ್ಬಿಟ್ಟಿದೆ ಕಣೆ. ಇನ್ನೇನು ಇದಳಲ್ಲ ಪ್ರಿಯಾ, ಅವಳದೇ ಈ ಆಟಗಳೆಲ್ಲ. ಅವಳು ಸತ್ತ ಮೇಲೂ ನಮ್ಮನ್ನ ನೆಮ್ಮದಿಯಾಗಿರೋದ್ ಬಿಡ್ತಾನೆ ಇಲ್ಲ. ತರಿದವಳು ಯಾರ ಆಟನೋ ಯಾರ ಕಾಟನೋ, ಒಟ್ಟಲ್ಲಿ ನಮ್ ಪಾಲ್ಗಂತೂ ನೆಮ್ಮದಿ ಇಲ್ಲ ಕಣೆ. ನೀನ್ ಯೋಚನೆ ಮಾಡ್ಬೇಡಮ್ಮ, ನಾನು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಂಬಂದಿದ್ದೀನಿ. ದೇವಿ ಪ್ರಸಾದ ಆಗಿರೋದ್ರಿಂದ ಅರ್ಜುನ್ಗೆ ಸೇರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅನ್ನಪೂರ್ಣೇಶ್ವರಿ ಅಂದ್ರೆ ಅನ್ನಕ್ಕೆ ಅತಿದೇವತೆ. ಖಂಡಿತ ಅರ್ಜುನ್ಗೆ ಇದು ಸೇರುತ್ತೆ. ಅವನ ಹೊಟ್ಟೆಲಿರೋ ಸಮಸ್ಯೆಗಳೆಲ್ಲ ಮಾಯ ಆಗೋಗುತ್ತೆ. ಅವನ ಆದಷ್ಟು ಬೇಗ ಸರಿ ಹೋಗ್ತಾನಮ್ಮ. ಅಲ್ಲ ಚಿಕ್ಕಿ, ನಮ್ಮ ಮನೆಗ್ ಸೂತ್ಕ ಇದೆ ಅಲ್ವಾ, ನೀವು ದೇವಸ್ಥಾನಕ್ಕೆ ಹೋಗ್ಬೋದಾ? ಈಗ ನಾನು ಬೇರೆ ಮನೆ ಸೊಸೆ ಕಣೆ. ಕೊಟ್ಟೆಣ್ಣು ಕುಲುಕೊರ್ಗೆ ಅಂತ ನೀನ್ ಕೇಳಿಲ್ವಾ? ನಾನ್ ದೇವಸ್ಥಾನಕ್ಕೆ ಹೋದ್ರೆ ಏನೂ ಸಮಸ್ಯೆ ಇಲ್ಲ, ಅದಕ್ಕೆ ಹೋಗ್ ಬಂದಿದ್ದು. ಹೌದು ಕಣೆ, ಇವಳು ಹೋದ್ರೆ ಏನು ಸಮಸ್ಯೆ ಇಲ್ಲ. ಒಳ್ಳೆ ಕೆಲ್ಸನೇ ಮಾಡ್ದೆ. ಮೊದ್ಲು ಪ್ರಸಾದನ ತಗೊಂಡೋಗಿ ಅರ್ಜುನ್ಗೆ ತಿನ್ಸು. ಅದಕ್ಕೆ ಅಲ್ವಮ್ಮ ಇರೋ ಬರ ಕೆಲ್ಸನೆಲ್ಲ ಬಿಟ್ಟು ಬಂದಿದ್ದು. ಅಶ್ವಿನ್ ಅರ್ಜುನ್ಗೆ ಹೀಗಾಗಿದೆ ಅಂತ ಹೇಳಿದ ತಕ್ಷಣ ಮನ್ಸ್ಗೆ ಒಂಥರ ಒದ್ದಾಟ ಆಗೋಯ್ತಮ್ಮ. ಊಟ ಮಾಡೋದು 3 ಗಂಟೆ ಲೇಟ್ ಆದ್ರೆ ಸಾಕು, ನಮ್ಮ ಹೊಟ್ಟೆ ಒಳಗಡೆ ಸಂಕಟ ಶುರು ಆಗೋಗ್ಬಿಡುತ್ತೆ. ನಿಂತ್ಕೊಳಕ್ಕಾಗಲ್ಲ, ಸುಸ್ತಾಗೋಗುತ್ತೆ. ಹೀಗಿರ್ಬೇಕಾದ್ರೆ 3 ದಿನದಿಂದ ಅರ್ಜುನ್ ಊಟ ಮಾಡದೆ ಅದು ಹೇಗಿದಾನೋ ಏನೋ. ಅರ್ಚಕ್ರು ಹೇಳಿದ್ರು ಏನಾದ್ರೂ ದುಷ್ಟಶಕ್ತಿ ಪ್ರಭಾವ ಇದ್ರೂ ಇದು ತಿಂದಿದ ತಕ್ಷಣ ಸರಿ ಹೋಗುತ್ತೆ ಅಂತ. ನಾನು ಹೋಗಿ ಮೊದ್ಲು ಇದನ್ನ ಅರ್ಜುನಕ್ಕೆ ತಿನ್ಸ್ಬರ್ತೀನಿ. ಹೋಗು, ಮೊದ್ಲ ಕೆಲ್ಸ ಮಾಡು. ಸರಿ ಅಮ್ಮ. ದೇವ್ರೆ, ನೀನ್ ಪ್ರಸಾದನ ತಿಂದು ನನ್ ಮೊಮ್ಮಗ ಮೊದ್ಲಿನ ತರ ಹಾಕ್ಬಿಟ್ರೆ ಸಾಕು. ತಾಯಿ ಅನ್ನಪೂರ್ಣೇಶ್ವರಿ, ನೀನೇ ನನ್ ಮೊಮ್ಮಗನ್ನ ಕಾಪಾಡಬೇಕು. ನೀನೇ ಅವನನ್ನ ಕಾಪಾಡಬೇಕು. ಯಾಕಮ್ಮ, ಯಾಕೆ ಸುಮ್ನಾಗ್ಬಿಟ್ರಿ? ಏನಾದ್ರೂ ಮಾತಾಡಿ. ಇದು ಮಾತಾಡೋ ಸಮಯ ಅಲ್ಲ ಸೇವಂತಿ, ಎಲ್ಲವನ್ನ ಮರೆತು ಗುರಿ ಕಡೆ ಗಮನ ಕೊಡೋ ಸಮಯ. ಗುರಿ 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 ಇದನ್ನೇ ಹೇಳಿ ಹೇಳಿ ನನ್ನನ್ನ ಕಲ್ ಬಂಡೆ ಮಾಡ್ಬಿಡ್ಬೇಕು ಅಂತಿದ್ದೀರಾ ಅಮ್ಮ? ನಾನಿದನ್ನೆಲ್ಲ ಸಾಧಿಸ್ಬೇಕು ಅಂತ ಅನ್ಕೊಂಡಿರೋದು ಯಾರಿಗೋಸ್ಕರ? ನನ್ನ ಕುಟುಂಬಕ್ಕೋಸ್ಕರ. ನನ್ನ ಕುಟುಂಬದಲ್ಲಿ ಯಾರೋ ಮುಖ್ಯವಾಗಿರೋರ್ಗೆ ತೊಂದರೆ ಆಗ್ತಿದೆ ಅಂತ ನನಗನ್ನಿಸ್ತಿದೆ. ಅವ್ರಿಗೆ ಸಹಾಯ ಮಾಡಕ್ಕಾಗಲ್ಲ ಅಂದ್ಮೇಲೆ ಇದೆಲ್ಲ ಕಲ್ತು ಏನ್ ಪ್ರಯೋಜನ? ನೋಡು ಸೇವಂತಿ, ಅಂತ ದಾಕ್ಷಾಯಿಣಿ ದೇವಿನೇ ಬೆಂಕಿಗೆ ಹಾರದ್ಮೇಲೆ ಮತ್ತೊಂದು ಜನ್ಮ ತಾಳಿ ಶಿವನ್ನ ಮದ್ವೆ ಆಗ್ಬೇಕಾದ್ರೆ ಸಹಸ್ರಾರು ವರ್ಷಗಳನ್ನೇ ಕಾಯ್ಬೇಕಾಯ್ತು. ಅಂತ ದೇವಾನು ದೇವತೆಗಳೇ ಕಾಲಕ್ಕೆ ಕಾಯ್ಬೇಕಾದ್ರೆ ಇನ್ನು ನಾವು ಹುಲು ಮಾನವರು ನಾವ್ಯಾವ ಲೆಕ್ಕ ಹೇಳು? ಅಂದ್ರೆ ನಿಮ್ ಮಾತಿನ ಅರ್ಥ